ಹಾಯ್ ಫ್ರೆಂಡ್ಸ್, ನಮಸ್ತೆ. ಈ ದಿನ ನಾನು ನಿಮ್ಮೆಲ್ಲರಿಗೆ ಶಿವರಾತ್ರಿ ಹಬ್ಬದಲ್ಲಿ ಮಾಡುವಂಥ ಗಾರಿಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಗಾರಿಗೆ ಈಗ ನೀವು ನೋಡ್ಬೋದು, ತುಂಬಾ ಚೆನ್ನಾಗಾಗುತ್ತೆ, ಭಾಳನೇ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಗಾರಿಗೆ ಬಂದು ಗೋಧಿ ಹಿಟ್ಟು ಮತ್ತು ಬೆಲ್ಲ ಸೇರಿಸಿ ಮಾಡುವಂಥ ಈ ಒಂದು ಶಿವರಾತ್ರಿ ಹಬ್ಬದಲ್ಲಿ ಮಾಡುವಂಥ ಗಾರಿಗೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತಿಗೆ ಕೂಡ ಒಳ್ಳೆಯದಂತಲೇ ಹೇಳ್ಬೋದು. ನೆಕ್ಸ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈಗ ಮಾಡೋಣ. ತವ ಇಟ್ಕೊಂಡಿದ್ದೀನಿ, 1 ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು, ಅರ್ಧ ಕಪ್ಪು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ನೀರಿಗೆ ಅರ್ಧ ಕಪ್ಪು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಬೆಲ್ಲನ ಸ್ವಲ್ಪ ಕರಿಸ್ಕೊಳ್ಳೋಣ, ಮೆಲ್ಟ್ ಮಾಡ್ಕೊಳ್ಳೋಣ. ಈಗ ಈ ಥರ ಮೆಲ್ಟ್ ಮಾಡಿದ ನಂತರ ಒಂದು 5 ನಿಮಿಷ ಅಂದರೆ ಆಗುತ್ತೆ ಈ ಥರ. ಈಗ ಸೋಸ್ಕೊಳ್ಳೋಣ, ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಆಗಿರ್ಬೋದು ಅಥವಾ ಈ ಥರ ಜಲ್ಲಡಿಯಲ್ಲಿ ಸೋಸ್ಕೊಳ್ಳೋಣ. ಬೆಲ್ಲದಲ್ಲಿ ಏನಾದರೂ ಇದ್ದರೆ ತೆಕ್ಕೊಳ್ಳೋಕ್ಕಾಗುತ್ತೆ. ಈಗ ತಿರ್ಗಾ ಮತ್ತು ಅದೇ ಒಂದು ತವಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಸಣ್ಣ ಉರಿಯಲ್ಲಿ ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳೋಣ. ಹಾಗೆ ಇದು ಒಣ ಶುಂಠಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನು. ಏಲಕ್ಕಿ ಲವಂಗ ಹಾಕೋದೇನು ಬೇಕಿಲ್ಲ, ಶುಂಠಿ ಪುಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದು ಬೆಲ್ಲದ ನೀರು ಕುದೀತಾ ಇದೆ, ಪಾಕ ಏನು ಮಾಡೋದು ಬೇಕಿಲ್ಲ. ಈಗ 1 ಕಪ್ಪು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಈಗ ನೀವು ನೋಡ್ಬೋದು, 1 ಕಪ್ಪು ಗೋಧಿ ಹಿಟ್ಟು. ಮೊದಲಿಗೆ 1 ಕಪ್ ನೀರು ಹಾಕ್ಕೊಂಡಿದ್ದೀನಿ, ಅರ್ಧ ಕಪ್ ಬೆಲ್ಲ, 1 ಕಪ್ಪು ಗೋಧಿ ಹಿಟ್ಟು. ನಿಮ್ಗೆ ಏನಾದರೂ ಜಾಸ್ತಿ ಸ್ವೀಟ್ ಬೇಕಂದರೆ ಇನ್ನು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಬೋದು. ಈಗ ಇದು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಗಂಟಿಲ್ಲದಾಗೆ ಕಲಿಸ್ಕೊಳ್ಳೋಣ. ಹಾಗೆ ನಾವು ಒಟ್ಟಿಗೆ ಇಟ್ಟು 1 ಕಪ್ ನಾವು ತೊಗೊಂಡಿದ್ದೀನಲ್ಲ, ಒಟ್ಟಿಗೆ ಹಾಕ್ಕೊಂಡು ಕಲಿಸಿದರೆ ಗಂಟು ಆಗಲ್ಲ. ನೀವು ಹಿಟ್ಟು ಏನಾದರೂ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಲಿಸಿದರೆ ಬೇಗ ಗಂಟಾಗುತ್ತೆ. ಹಾಗಾಗಿ ಪೂರ್ತಿ ಒಟ್ಟಿಗೆ ಹಾಕ್ಕೊಂಡು ಈ ಥರ ಕಲಿಸ್ಕೊಂಡ್ರೆ ಒಳ್ಳೆಯದು. ಈ ಥರ ಚೆನ್ನಾಗೀಗ ಕಲಿಸ್ಕೊಂಡಿದ್ದೀನಿ. ಈಗ ನೀವು ನೋಡ್ಬೋದು, ಯಾವುದೇ ಥರ ಗಂಟು ಆಗಿಲ್ಲ, ಚೆನ್ನಾಗಿದು ಆಗಿದೆ. ಈಗ ಇದು ತೆಕ್ಕೊಳ್ಳೋಣ. ಬೇರೆ ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ನೀರು ಹಚ್ಕೊಂಡು ಈ ಥರ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಚೆನ್ನಾಗಿದು ನಾದಿಕೊಳ್ಳೋಣ. ಕೈಯಿಂದ 1-2 ನಿಮಿಷ ಈ ಥರ ಸ್ವಲ್ಪ ನಾದಿಕೋಬೇಕಾಗುತ್ತೆ. 1-2 ನಿಮಿಷ ಚೆನ್ನಾಗಿ ಈ ಥರ ನಾದ್ಕೊಂಡ ನಂತರ ಈಗ ಇದು ರೆಡಿ ಆಗಿದೆ. ನಮಗೆ ಯಾವ ಒಂದು ಸೈಜ್ನಲ್ಲಿ ಬೇಕೋ ಆ ಒಂದು ಸೈಜ್ನಲ್ಲಿ ಉಂಡೆಗಳು ಮಾಡ್ಕೊಳ್ಬೇಕಾಗುತ್ತೆ. ಚಿಕ್ಕ ಚಿಕ್ಕದಾಗಿದ್ದು ಮಾಡ್ಕೋಬೋದು ಅಥವಾ ದೊಡ್ಡ ಸೈಜ್ನಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು. ಈ ಒಂದು ಗಾರಿಗೆ, ಈ ಶಿವರಾತ್ರಿಯಲ್ಲಿ ಬೆಲ್ಲದ ಗಾರಿಗೆ ಸ್ವಲ್ಪ ದಪ್ಪವಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಮೃದುವಾಗಿ ಆಗುತ್ತೆ. ಗಾರಿಗೆ ಗರಿ ಏನು ಬೇಕಾಗಲ್ಲ, ಮೃದುವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ದಪ್ಪ ಸೈಜ್ನಲ್ಲಿ ಮಾಡ್ಕೊಂಡ್ರೆ ಒಳ್ಳೆಯದು. ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಈಗ ಒಂದು ಚಪಾತಿ ಮಾಡೋ ಮಣೆ ತೊಗೊಂಡು ಸ್ವಲ್ಪ ತುಪ್ಪ ಹಚ್ಕೊಳ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಚ್ಬೋದು, ನಾನು ತುಪ್ಪ ಹಚ್ತಾ ಇದ್ದೀನಿ. ಈಗೆಲ್ಲ ಚಪಾತಿ ಮಾಡೋ ಪೂರೆ ಥರ ಮಾಡ್ಕೊಳ್ಳೋಣ. ಈ ಥರ ಚಿಕ್ಕದಾಗಿ ಮೊದಲಿಗೆ ಈ ಥರ ಕೂಡ ನಾವು ಮಾಡ್ಕೊಳ್ಬೋದು. ಹಾಗೆ ಇದೇ ಒಂದು ರೌಂಡಾಗಿ ನಾವು ಎಣ್ಣೆಯಲ್ಲಿ ಕರಿಬೋದು. ನಮಗೆ ಏನಾದರೂ ರೌಂಡಾಗಿ ಬೇಕು ಅಂತಂದರೆ ಚಿಕ್ಕದೊಂದು ಕಪ್ ತೊಗೊಂಡಿದ್ದೀನಿ, ಈ ಥರ ರೌಂಡಾಗಿ ಕಟ್ ಮಾಡ್ಕೊಳ್ಬೋದು. ರೌಂಡ್ ಬರುತ್ತೆ ಈ ಥರ. ಹಾಗೆ ನಮಗೆ ಗೋಧಿ ಹಿಟ್ಟಿನ ಗಾರಿಗೆ ಮಾಡ್ಬೇಕಂದ್ರೆ ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ತೆಳುವಾಗಿ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ, ದಪ್ಪವಾಗಿ ಮಾಡ್ಕೊಂಡ್ರೆ ಮೃದುವಾಗಿ ಆಗುತ್ತೆ ಎಣ್ಣೆಯಲ್ಲಿ ಕರೆದಾಗ. ಹಾಗಾಗಿ ದಪ್ಪವಾಗಿ ಮಾಡ್ಕೊಳ್ಬೋದು. ಹಾಗೆ ಇನ್ನೊಂದೇನೆಂದರೆ, ನಮಗೆ ಒಂದೊಂದು ಮಾಡೋದಕ್ಕೆ ಟೈಮ್ ತೊಗೊತಂದರೆ ಈ ರೀತಿ ಚಪಾತಿ ಥರ ಮಾಡ್ಕೊಳ್ಬೋದು. ದೊಡ್ಡದಾಗಿ ಚಪಾತಿ ಥರ ಮಾಡ್ಕೊಂಡ್ರೆ ಒಟ್ಟಿಗೆ ನಮಗೆ 8ರಿಂದ 10 ಈ ಒಂದು ಗಾರಿಗೆ ಮಾಡ್ಕೊಳ್ಬೋದು. ಈ ರೀತಿ ಬೇಗ ಆಗುತ್ತೆ. ಈ ರೀತಿ ಕಟ್ ಮಾಡ್ಕೊಂಡು ನಮಗೆ 10 ಅಥವಾ 12 ಎಷ್ಟಾದರೂ ನಾವು ಮಾಡ್ಕೊಳ್ಬೋದು. ಈ ರೀತಿ ಮಾಡ್ಕೊಂಡ್ರೆ ಬೇಗ ಆಗುತ್ತೆ. ಈಗ ಒಟ್ಟಿಗೆ ಮಾಡ್ಕೊಂಡು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ. ನೀವು ಈ ಥರ ಮಾಡಿದ ನಂತರ ಎಣ್ಣೆಯಲ್ಲಿ ಕರಿಯೋಣ. ಈಗ ಎಣ್ಣೆ ಕಾದಿದೆ, ಚೆನ್ನಾಗಿ ಕಾದಿದೆ ಎಣ್ಣೆ. ಇವಾಗ ಕರಿಯೋಣ. ಈ ದಿನ ನಾನು ಕುಸುಬೆ ಎಣ್ಣೆ ತೊಗೊಂಡಿದ್ದೀನಿ, ನೆಲಗಡಲೆ ಎಣ್ಣೆ ತೊಗೊಂಡಿಲ್ಲ, ಕುಸುಬೆ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಹಾಗಾಗಿ ಮೊದಲಿಗೆ ನಾವು ಫಸ್ಟ್ ಟೈಮ್ ಕರಿಯೋ ಟೈಮ್ನಲ್ಲಿ ನೊರೆ ಥರ ಜಾಸ್ತಿ ಬರುತ್ತೆ, ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ. ಕುಸುಬೆ ಎಣ್ಣೆದು ಒಂದು ಸ್ಪೆಷಲ್ ಅಂದರೆ ಅದೇ, ನೊರೆ ಥರ ಜಾಸ್ತಿ ಬರುತ್ತೆ, ಮೊದಲಿಗೆ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ. ಈ ರೀತಿ ನಾವು ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ತುಂಬಾ ಚೆನ್ನಾಗಾಗಿದೆ. ಈಗ ನೀವು ನೋಡ್ಬೋದು, ಕಲರ್ ಕೂಡ ಅಷ್ಟೇ, ರುಚಿ ಕೂಡ ಅಷ್ಟೇ ಚೆನ್ನಾಗಾಗಿದ್ದಾವೆ ಈ ಒಂದು ಬೆಲ್ಲದ ಗಾರಿಗೆ. ಈಗ ನೀವು ನೋಡಿದ್ರಲ್ಲ, ತುಂಬಾ ಸುಲಭ ಅಂತಲೇ ಹೇಳ್ಬೋದು. ಅದ್ರ ಮೇಲೆ ನಾವು ಸ್ವಲ್ಪ ಗಸಗಸೆನ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಗಸಗಸೆ ಇರುತ್ತಲ್ಲ, ಈ ರೀತಿ ನಾವು ಶಿವರಾತ್ರಿಯಲ್ಲಿ ಮಾಡಿಕೊಳ್ಬೋದು. ಈ ದಿನ ಗೋಧಿ ಗಾರಿಗೆ ಹೇಗೆ ಮಾಡೋದಂದು ನನ್ನ ಸ್ಟೈಲ್ನಲ್ಲಿ ತೋರಿಸ್ಕೊಟ್ಟಿದ್ದೇನೆ. ಥ್ಯಾಂಕ್ ಯು.